ಡ್ಯಾಂನ ಕ್ರಸ್ಟ್ ಗೇಟ್ ಚೈನ್ ಕಟ್ ಆಗಿದೆ. ಸರ್ಕಾರ ಈಗ ಅಲರ್ಟ್ ಆಗಿದೆ. ಟಿಬಿ ಡ್ಯಾಂ ಘಟನೆಯ ಬಳಿಕ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಳ್ತಾ ಇದೆ. ರಾಜ್ಯದ ಎಲ್ಲಾ ಡ್ಯಾಂಗಳ ಗುಣಮಟ್ಟವನ್ನ ಪರಿಶೀಲನೆಗೆ ಸಮಿತಿಯನ್ನ ಈಗ ರಚನೆ ಮಾಡಲಾಗುತ್ತೆ. ಇನ್ನೆರಡು ದಿನಗಳಲ್ಲಿ ಸಮಿತಿಯನ್ನ ರಾಜ್ಯ ಸರ್ಕಾರ ರಚಿಸುತ್ತೆ. ಆ ಮೂಲಕ ಇದೊಂದೇ ಡ್ಯಾಮ್ ಅಲ್ಲ, ಬೇರೆ ಬೇರೆ ಡ್ಯಾಂಗಳಲ್ಲೂ ಕೂಡ ನೀರು ತುಂಬಿದೆ ಈ ಬಾರಿ. ಹಾಗಾಗಿ ಮತ್ತಷ್ಟು ಅವಘಡಗಳು ಸಂಭವಿಸದಂತೆ ಮುನ್ನೆಚ್ಚರಿಕಾ ಕ್ರಮವಾಗಿ ಈಗ ಸರ್ಕಾರ ಅಲರ್ಟ್ ಆಗ್ತಾ ಇದೆ. ಇನ್ನೆರಡು ದಿನಗಳಲ್ಲಿ ಸಮಿತಿಯನ್ನ ರಚನೆ ಮಾಡುತ್ತೆ ರಾಜ್ಯ ಸರ್ಕಾರ. ತಜ್ಞರ ನೇತೃತ್ವದಲ್ಲಿ ಸಮಿತಿಯನ್ನ ರಚಿಸಿ ಜಲಾಶಯಗಳ ಪರಿಶೀಲನೆಗೆ ಮುಂದಾಗ್ತಾ ಇದೆ. ರಾಜ್ಯದ ಜಲಾಶಯಗಳಿಗೆ ಭೇಟಿಯನ್ನ ನೀಡ್ತಾರೆ. ತಜ್ಞರ ಸಮಿತಿ ಪರಿಶೀಲನೆಯನ್ನ ಮಾಡ್ತಾರೆ. ಭೇಟಿ ನೀಡಿ ವಾಸ್ತವಾಂಶದ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಕೆಯನ್ನ ಮಾಡ್ತಾರೆ. ನಿನ್ನೆ ಟಿವಿ ಡ್ಯಾಮ್ ಹೋಗಿದೆ. ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಂಡಿದೀವಿ. ನಾನು ಎಲ್ಲಾ ಕಾಂಟ್ರಾಕ್ಟರ್ಸ್ ಹತ್ರ ಮಾತಾಡಿದ್ದೀನಿ. ಡಿಸೈನ್ ಎಲ್ಲ ಕಳ್ಸಿಕೊಟ್ಟಿದೀವಿ. ಇನ್ನೊಂದು 4-5 ದಿನದಲ್ಲೇ ರಿಪೇರಿ ಮಾಡೋಂಥದ್ದು, ರೈತರಿಗೋಸ್ಕರ ಅಟ್ಲೀಸ್ಟ್ ಒಂದು ಬೆಳೆನ ಉಳಿಸುವಂಥದ್ದು, ಅದಕ್ಕೆಲ್ಲ ವ್ಯವಸ್ಥೆನ ಮಾಡಿದೀವಿ. ನಾಳೆ ನಮ್ಮ CM ಕೂಡ ಹೋಗ್ತಾ ಇದ್ದಾರೆ. ನಾನು ಟೆಕ್ನಿಕಲ್ ಟೀಮ್ನೆಲ್ಲ ಕೂಡ ಕೂತ್ಕೊಂಡು ಚರ್ಚೆ ಮಾಡಿದ್ದೀನಿ. ಗಾಬರಿ ಯಾರು ರೈತರು ಪಡಬೇಕಾದಿಲ್ಲ. ಬಟ್ ಬಹಳ ಡೇಂಜರ್ ಅಂತೂ ಇತ್ತು. ನಾನು ಇಲ್ಲ ಅಂತ ನಾನು ಹೇಳೋದಿಲ್ಲ, ಬಹಳ ಡೇಂಜರ್ ಇತ್ತು. 70 ವರ್ಷದಲ್ಲಿ ಇದು ಮೊದಲನೇ ಬಾರಿಗೆ ಆಗಿದೆ. ಜೊತೆಗೆ ಎಲ್ಲಾ ಡ್ಯಾಮ್ಗಳು ಈ ರೀತಿ ಒಂದು ಟೀಮ್ ಮಾಡಲಿಕ್ಕೆ ಕಳಿಸ್ಕೊಟ್ಟು ಸೇಫ್ಟಿಗೋಸ್ಕರ ಒಂದು ಕಮಿಟಿ ಮಾಡಿ ಎಲ್ಲಾ ಡ್ಯಾಮ್ಗೂ ಕೂಡ ಒಂದು ಕಳಿಸ್ಕೊಡ್ತಾ ಇದ್ವಿ. ನಾಳೆ ನಾಡಿದ್ರಲ್ಲೇ ಒಂದು ಕಮಿಟಿ, ಸಪರೇಟ್ ಎಕ್ಸ್ಪರ್ಟ್ ಕಮಿಟಿ ಒಂದು ಟೀಮ್ ಮಾಡಿ ಎಲ್ಲ ಡ್ಯಾಮು ವಿಸಿಟ್ ಮಾಡಿ ಈ ರೀತಿ ಅಲ್ಲೇನಾಗಿತ್ತು ಅಂತಂದ್ರೆ ಬೇರೆ ಕಡೆ ಎಲ್ಲ ಡಬಲ್ ಇದಿದೆ, ಆಪ್ಷನ್ಸ್ ಇದೆ. ಒಂದು ಗೇಟ್ಗೆ 2 ಲಿಂಕ್ ಇದೆ. ಇಲ್ಲಿ ಒಂದೇ ಒಂದು ಚೈನ್ ಇತ್ತು. ಆ ದೃಷ್ಟಿಯಿಂದ ಕಟ್ ಆಗಿದೆ. ಸ್ವಲ್ಪ ನೋಡಿದ್ರೆ ನನಗೂ ಸ್ವಲ್ಪ ಆ ನೀರು ಪ್ರೆಷರ್ಸು ಮತ್ತೊಂದೆಲ್ಲ ನೋಡಿದ್ರೆ ಸ್ವಲ್ಪ ಸಮಸ್ಯೆ ಇತ್ತು. ನೀರು ಉಳಿಸ್ಬೋದು. ಒಂದು 55ರಿಂದ 60 TMC ಅಷ್ಟು ನೀರು ಉಳಿಸ್ಲಿಕ್ಕೆ ಎಲ್ಲ ವ್ಯವಸ್ಥೆ ಆಗ್ತಾ ಇದೆ. ಈಗ ತಕ್ಷಣ ಆರ್ಡರ್ ಮಾಡಿದೀವಿ. ಆಮೇಲೆ JSW ಇದರ ಬಗ್ಗೆ ಮತ್ತಷ್ಟು ಮಾಹಿತಿನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹನುಮಂತು. ಈಗ ಫೋನ್ಗೆ ಜಾಯ್ನ್ ಆಗಿದ್ದಾರೆ. ಹನುಮಂತು, ಈಗ ಟಿಬಿ ಡ್ಯಾಮ್ ಕ್ರಸ್ಟ್ ಗೇಟ್ ಏನು ಡ್ಯಾಮೇಜ್ ಆಗಿದೆ, ಅದು ಸರಿ ಹೋಗೋದಕ್ಕೆ ಇನ್ನು ಎಷ್ಟು ಕಾಲಾವಕಾಶ ಬೇಕಾಗುತ್ತೆ? ಜೊತೆಗೆ ಇದೇ ರೀತಿಯಾದಂತಹ ಅವಘಡಗಳು ಸಂಭವಿಸದಂತೆ ಈಗ ಸರ್ಕಾರ ಮುನ್ನೆಚ್ಚರಿಕಾ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಮುಂದಾಗ್ತಾ ಇದೆ. ಯಾವಾಗ ಈ ಸಮಿತಿ ರಚನೆ ಆಗುತ್ತೆ, ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗಿ. ಮನಸ, ರಾಜ್ಯದ 2ನೇ ಅತಿ ದೊಡ್ಡ ಡ್ಯಾಮ್ ಆಗಿರುವಂತಹ ತುಂಗಭದ್ರಾ ಡ್ಯಾಮ್ ನ ಗೇಟ್ 19ನೇ ಗೇಟ್ ಏನೋ ಚೈನ್ ಕಟ್ ಆಗಿದೆ. ಇದರಿಂದ ಆ ಭಾಗದಲ್ಲಿರುವಂತಹ ರೈತರಿಗೆ ಒಂದಷ್ಟು ಆತಂಕ ಮೂಡಿರುವಂತದ್ದು. ಯಾಕೆಂದ್ರೆ ಬೆಳೆದಿರುವಂತಹ ಬೆಳೆ ಮತ್ತೆ ಬೆಳಿಬೇಕಾಗಿರುವಂತಹ ಬೆಳೆಯ ಬಗ್ಗೆ ಒಂದಷ್ಟು ಚಿಂತೆ ರೈತರಿಗೆ ಶುರುವಾಗಿರುವಂತಹ ಕಾರಣಕ್ಕಾಗಿ ಮತ್ತೆ ನೀರನ್ನು ಕೂಡ ಶೇಖರಣೆ ಮಾಡಬೇಕು, ಮತ್ತೆ ಯಾವುದೇ ರೀತಿಯ ಸಮಸ್ಯೆ ಆಗದಂತೆನೂ ಕೂಡ ಒಂದಷ್ಟು ಎಚ್ಚರಿಕೆ ಕ್ರಮವನ್ನ ತೆಗೆದುಕೊಳ್ಬೇಕು ಅನ್ನೋಂತ ಲೆಕ್ಕಾಚಾರದಲ್ಲಿ ರಾಜ್ಯದ ಜಲಸಂಪನ್ಮೂಲ ಸಚಿವರು, ಉಪಮುಖ್ಯಮಂತ್ರಿಗಳಾದಂತಹ DK ಶಿವಕುಮಾರ್ ಸೇರಿದಂತೆ ಸರ್ಕಾರದ ಈಗಾಗಲೇ ಒಂದಷ್ಟು ನಡೆಗಳನ್ನ ಅನುಸರಿಸ್ತಾ ಇರುವಂತದ್ದು. ಪ್ರಮುಖವಾಗಿ ಟಿಬಿ ಡ್ಯಾಮ್ ನ ಬ್ಲೂ ಪ್ರಿಂಟ್ ಏನಿದೆ ಅದನ್ನೆಲ್ಲವನ್ನೂ ಕೊಟ್ಟು ಗೇಟ್ ಅನ್ನ ಸರಿಪಡಿಸುವಂತದ್ದಕ್ಕೆ ಎಲ್ಲರೂ ಕೂಡ ಕೊಟ್ಟಿರುವಂತದ್ದು, ಗುತ್ತಿಗೆದಾರರಿಗೂ ಹೇಳಿರುವಂತದ್ದು, ಜೊತೆಗೆ ಟೆಕ್ನಿಕಲ್ ಟೀಮ್ಗೂ ಕೂಡ ಮಾತುಕತೆಯನ್ನ ನಡೆಸಿರುವಂತದ್ದು. ಆ ಗೇಟ್ ಅನ್ನ ಸರಿಪಡಿಸುವಂತ ಲೆಕ್ಕಾಚಾರದಲ್ಲಿ ಕೆಲಸಗಳಾಗಬೇಕು. ಈಗ DCM ಹೇಳಿದ್ರಂತೆ ಇನ್ನು 4-5 ದಿನಗಳಲ್ಲಿ ಕೂಡ ಎಲ್ಲಾ ರೀತಿಯ ರಿಪೇರಿ ಕಾರ್ಯ ಮುಕ್ತಾಯ ಆಗುತ್ತೆ ಅನ್ನುವಂತ ಒಂದಷ್ಟು ಮಾತುಗಳನ್ನ ಈಗ DCM DK ಶಿವಕುಮಾರ್ ಅವರು ಹೇಳಿರುವಂತದ್ದು. ಸೇಮ್ ಟೈಮ್ ರಾಜ್ಯದಲ್ಲಿರುವಂತಹ ಡ್ಯಾಮ್ಗಳ ಗುಣಮಟ್ಟದ ಪರಿಶೀಲನೆಗೆ, ಯಾಕಂದ್ರೆ ಮಳೆ ಪ್ರಮಾಣ ಹೆಚ್ಚಾದ್ರೆ ಯಾವುದೇ ರೀತಿಯ ಸಮಸ್ಯೆಗಳ ಆಗದಂತೆ ಡ್ಯಾಮ್ಗಳಲ್ಲಿ ಯಾವ ರೀತಿಯ ಗುಣಮಟ್ಟ ಕಾಯ್ದುಕೊಳ್ಳಲಾಗ್ತಾ ಇದೆ, ಪ್ರಸ್ತುತದ ವಾಸ್ತವಾಂಶ ಏನಿದೆ ಅನ್ನೋಂಥದ್ದನ್ನೆಲ್ಲ ಮಾಹಿತಿ ಕಲೆ ಹಾಕ್ಲಿಕ್ಕೆ ಈಗ ತಜ್ಞರ ಸಮಿತಿಯೊಂದು ರಚನೆ ಮಾಡ್ಲಿಕ್ಕೆ ಸರ್ಕಾರ ಮುಂದಾಗಿರುವಂತದ್ದು. ತಜ್ಞರ ಸಮಿತಿಯನ್ನ ರಚನೆ ಮಾಡಿ ಆ ಒಂದು ಸಮಿತಿ ಏನಿದೆ ರಾಜ್ಯದಲ್ಲಿರುವಂತಹ ಡ್ಯಾಮ್ಗಳಿಗೆ ವಿಸಿಟ್ ಕೊಟ್ಟು ವಾಸ್ತವಾಂಶ ಏನಿದೆ ಅನ್ನುವಂತಹ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಸಿ ಅಲ್ಲೇನಾದ್ರೂ ನ್ಯೂನ್ಯತೆಗಳು ಕಂಡು ಬಂದ್ರೆ ಸರಿಪಡಿಸುವಂತ ಕೆಲಸಕ್ಕೆ ಸರ್ಕಾರ ಈಗ ಮುಂದಾಗಿರುವಂತದ್ದು. ಓಕೆ, ಥ್ಯಾಂಕ್ ಯು ಹನುಮಂತು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.